ನಾನು ಡಾಕ್ಟರ್ ಎಸ್.ಎಂ. ರಾಜು, ಫಾರ್ಮರ್ IAS ಆಫೀಸರ್. ಮತ್ತು ನಾನು ಇನ್ಕ್ಯೂರಬಲ್ ಡಿಸೀಸಸ್ಗೆ ಸರ್ಟನ್ ಅರ್ಬಲ್ ಕಾಂಪೌಂಡ್ಸ್ನ ಇನ್ವೆಂಟ್ ಮಾಡಿದ್ದೀನಿ. ಆನಂತರ ನಿಯೋ ಆಯುರ್ವೇದನ ಸ್ಥಾಪನೆ ಮಾಡಿದ್ದೀನಿ. ಈ ನಿಯೋ ಆಯುರ್ವೇದ ಅಂದ ತಕ್ಷಣ ಇದೇನಪ್ಪ ಇದು ಆಯುರ್ವೇದ ಅಂತ ಇದೆ, ನಿಯೋ ಹೆಂಗೆ ಬಂತು ಅಂತ ನಿಮಗೆ ಮಾನಸಿಕವಾಗಿ ಮನಸ್ಸಲ್ಲಿ ಬರುತ್ತೆ. ಈಗ ಕೊಟ್ಟಕಲ್ ಆಯುರ್ವೇದ, ಅದು ಆಯುರ್ವೇದನೇ, ಕೊಟ್ಟಕಲ್ ಯಾಕೆ ಬಂತು? ಅದು ಸುಮಾರು 100-150 ವರ್ಷ ಹಿಂದೆ ಆ ಒಂದು ಸ್ಥಾನದಲ್ಲಿ ಯಾರೋ ಒಬ್ಬ ಮಹಾತ್ಮ ವ್ಯಕ್ತಿ ಅದನ್ನು ಅವರದೇ ಒಂದು ರೀತಿಯಲ್ಲಿ ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸನ್ನು ತೊಗೊಂಡು ಬಂದರು. ಸೊ ಈಗ ನಾನು ಅದೇ ರೀತಿಯೇ ನ್ಯೂ ಆಯುರ್ವೇದ ಅಂತ ಆಲ್ಮೋಸ್ಟ್ 40 ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡಿಕೊಂಡು ಅಲೋಪತಿಕ್ ಪ್ರಿನ್ಸಿಪಲ್ಸನ್ನು ಆಯುರ್ವೇದ ಎಸೆನ್ಸ್ ಜೊತೆಯಲ್ಲಿ ಬ್ಲೆಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಒಂದು ಯುನಿಕ್ನೆಸ್ ಏನು ಅಂತಂದರೆ ಯಾವುದೇ ನಾನು ಮೆಟಲ್ಸ್ನ ಆ್ಯಡ್ ಮಾಡಿಲ್ಲ. ಆಮೇಲೆ ಏನು ಪೇಷಂಟನ್ನು ವಾತ ಪಿತ್ತ ಕಫ ಆಧಾರದ ಮೇಲೆ ಟ್ರೀಟ್ಮೆಂಟ್ ಮಾಡೋ ಪ್ರೊಸೆಸ್ ನಾನು ತರಲಿಲ್ಲ. ಯಾಕೆಂದರೆ ಆಲ್ ಓವರ್ ದ ವರ್ಲ್ಡ್ ನಾನೇನು ಇನ್ವೆಂಟ್ ಮಾಡಿದ್ದೀನಿ ಅದು ಸ್ಟ್ಯಾಂಡರ್ಡೈಸ್ಡ್ ಆಗಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದ್ದರೆ ಯಾರು ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಇದೇ ಮಾತನ್ನು ಕೆಲವೊಂದು ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿ ಮಹೋದಯವರು ಹೇಳಿದ್ದಾರೆ, ಆಯುರ್ವೇದ ವರ್ಲ್ಡ್ ವೈಡ್ ಫೇಮಸ್ ಆಗಬೇಕು ಅಂತಂದರೆ ಫಸ್ಟ್ ಥಿಂಗ್ ನಾವು ಯಾವುದೇ ಒಂದು ರೋಗ ಇರಲಿ ಅದಕ್ಕೆ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮಾಡಬೇಕು. ಯಾವುದೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡಿದ್ರು ಅದೇ ಇರಬೇಕು. ಇನ್ನೊಂದು ಮಾತು ಹೇಳಿದ್ದಾರೆ, ಎಫಿಕೆಸಿ ಅಲೋಪತಿಕ್ ಹೆಂಗಿದೆಯೋ ಹಂಗೆ ಇರಬೇಕಂತ. ಮೂರನೇದೇನು ಹೇಳಿದ್ದಾರೆ ಅಂದರೆ ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್ ಇರಬೇಕು, ಸೊ ದಟ್ ನೀವು ಮುಟ್ಟಿದ್ರೆ ಖುಷಿ ಆಗಬೇಕು, ಇದರಿಂದ ನನಗೆ ಗುಣ ಆಗುತ್ತೆ ಅಂತ. ಕೋಇನ್ಸಿಡೆಂಟ್ಲಿ ನಂದು ಅದೇ ರೀತಿಯೇ ಇದೆ ಅಂತ ನಿಮಗೆ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಕ್ವಶನ್ ಮನಸ್ಸಲ್ಲಿ ಬರುತ್ತೆ, ಯಾವ ರೀತಿ ಇದು ಕೆಲಸ ಮಾಡುತ್ತೆ? ಇದು ಬೇಸಿಕಲಿ ನಾನು ಡೆವಲಪ್ ಮಾಡಿರೋದು ಆಧಾರ ಆಹಾರಿ ಪರಮೌಷಧಂ ಅಂತ ಏನು ಚರಕ ಆಯುರ್ವೇದದ ಪಿತಾಮಹ ಹೇಳಿದರೆ ಅದೇ ಆಧಾರದಲ್ಲಿ ನಂದು ಆಹಾರನೇ ಔಷಧಿ. ನಂಬರ್ 1. ನಂಬರ್ 2, ಈವನ್ ಮಾಡರ್ನ್ ಮೆಡಿಕಲ್ ಸೈನ್ಸನ್ನು ಪಿತಾಮಹ ಹಿಪೋಕ್ರೆಟಸ್ ಹೇಳ್ತಾರೆ. ಅವರು ಏನು ಹೇಳ್ತಾರೆ, ನೀವು ಆಹಾರವನ್ನು ಔಷಧಿ ಹೆಂಗೆ ಉಪಯೋಗಿಸಿದ್ರೆ ಔಷಧಿಯನ್ನು ನೀವು ಆಹಾರದಂಗೆ ಉಪಯೋಗಿಸಲ್ಲ ಅಂತ ಹೇಳಿದ್ದಾರೆ. ಅದೇ ಪ್ರಿನ್ಸಿಪಲಲ್ಲಿ ನಾನು ಇದನ್ನು ತಂದಿರೋದು. ಸೊ ಇಲ್ಲಿ ನಾನು ಡೆವಲಪ್ ಮಾಡಿರೋ ಒಂದು ಔಷಧಿ, ಅದನ್ನು ನಾವು ಸಪ್ಲಿಮೆಂಟ್ ಅನ್ಬೋದು, ಪ್ರಿಬಯೋಟಿಕ್ಸ್ ಅನ್ಬೋದು. ಸಪ್ಲಿಮೆಂಟ್ ಅಂತ ಅಫಿಷಿಯಲಿ ಅನ್ಬೋದು, ಇವಂದು ಅದು ಆಯುರ್ವೇದಿಕ್ ಮೆಡಿಸಿನ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಕಂಟ್ರೋಲ್ ಆ್ಯಕ್ಟ್ ಶೆಡ್ಯೂಲ್ 1ನಲ್ಲಿರೋ ಕ್ಲಾಸಿಕ್ ಬುಕ್ಸಲ್ಲಿ ಬರೆದಿದ್ದಾರೆ. ಅದನ್ನು 2015ರಲ್ಲಿ FSSAI 2003 ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿ ಭಾರತ ಸರ್ಕಾರ ಎಲ್ಲ ಈ ರೀತಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಏನಿದೆ ಅದನ್ನು ಹೆಲ್ತ್ ಸಪ್ಲಿಮೆಂಟಾಗಿ ಡಿಕ್ಲೇರ್ ಮಾಡಿ 2016 ನವಂಬರಲ್ಲಿ ಅದನ್ನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಾನೇನು ಡೆವಲಪ್ ಮಾಡಿದ್ದೀನಿ ಸಿನ್ಸ್ ಡಿಕೇಡ್ಸ್, ಅದರಲ್ಲಿರೋ ಒಂದು ಎಲ್ಲ ಮೆಡಿಸಿನಲ್ ವ್ಯಾಲ್ಯೂಸು ಸಪ್ಲಿಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಮನಸ್ಸಲ್ಲಿ ಬರುತ್ತೆ. ಇದು ಸೆಲ್ ರೀಜನರೇಷನ್ ಪ್ರಾಸೆಸ್ನಲ್ಲಿ ಅನುಕೂಲ ಮಾಡುತ್ತೆ. ಯಾವ ರೀತಿ? ನಮ್ಮ ಹೊಟ್ಟೆಯಲ್ಲಿ ಉಪಯುಕ್ತ ಜೀವಾಣು ಇದೆ, ಆ ಜೀವಾಣು ನಮ್ಮ ಸೆಲ್ ಎಷ್ಟಿದೆ ಅದರ 10 ಗುಣ ಇದೆ. ಅದಕ್ಕೆ ಗೊತ್ತು ನಮ್ಮಲ್ಲಿರೋ ಮೋರ್ ದ್ಯಾನ್ 80 ಆರ್ಗನ್ಸ್ ಜಾಸ್ತಿ ಇದೆ, ಅಂಗಗಳು. ಯಾವ ಅಂಗಕ್ಕೆ ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ಅದಕ್ಕೆ ಗೊತ್ತು. ಅದು ಅದೇ ರೀತಿ ಎನ್ಸೈಮ್ಸ್ನ ರಿಲೀಸ್ ಮಾಡುತ್ತೆ. ಆ ಎನ್ಸೈಮ್ಸು ಕೆಟಲಿಸ್ಟಾಗಿ ಆ್ಯಕ್ಟ್ ಮಾಡಿ ನಾವೇನು ಆಹಾರ ತಗೊಳ್ತೀವಿ ಅದರಿಂದ ಸಪ್ರೇಟ್ ಮಾಡಿ ಆ ಒಂದು ಆರ್ಗನ್ಸು ಏನು ನರಿಷ್ಮೆಂಟ್ ಆಗಿಲ್ಲ ಅದನ್ನು ನರಿಷ್ಮೆಂಟ್ ಮಾಡುತ್ತೆ. ಇದೇ ಪ್ರಿನ್ಸಿಪಲ್ಲು. ಎರಡನೇದು, ಇದು ಬಹುಶಃ ಆ ಒಂದು ಆರ್ಗನ್ಸ್ಗೆ ನರಿಷ್ಮೆಂಟ್ ಮಾಡ್ಬೋದು ಎಲ್ ಸಪ್ಲಿಮೆಂಟ್ ಆಗಿ ಅಂತ ನಾನು ಹೇಳ್ಬೋದು. ಸೊ ನೆಕ್ಸ್ಟು ನಿಮಗೆ ಮನಸ್ಸಲ್ಲಿ ಕ್ವಶನ್ ಬರುತ್ತೆ, ಇವರು IAS ಆಫೀಸರು, ಇವ್ರು ಹೆಂಗೆ ಇದನ್ನು ಇನ್ವೆಂಟ್ ಮಾಡಿದರು? ಪ್ರಪಂಚದಲ್ಲಿ ಯಾವುದೇ ಇನ್ವೆನ್ಷನ್ ನೀವು ನೋಡಿದ್ರೂ ಸಹ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್.
ನಿಮಗೆ ನೆಸೆಸಿಟಿ ಬಂತು, ಪ್ರಾಬ್ಲಮ್ ಬಂತು, ಅದರಿಂದ ಕಂಡುಹಿಡ್ತೀರಿ. ನನಗೆ ರುಮೆಟೆಡ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇತ್ತು. 1973ರಲ್ಲಿ ಅದು ಶುರುವಾಯಿತು. 1981ವರೆಗೂ ನಾನು ಪೆರಿಡೋಲ್ ಇಂಜೆಕ್ಷನ್ನು ಎವ್ರಿ 21 ಡೇಸ್ ತೊಗೊಳ್ತಾ ಇದ್ದೆ. ಅದು 6 ಲಕ್ಷ ಯೂನಿಟಿಂದ 24 ಲಕ್ಷ ಯೂನಿಟ್ ಆಗಿ ಪೇಯ್ನಿಂದ ಸಫರ್ ಪಡ್ತಾಯಿದ್ದೆ. ಸೊ ಎನಾರ್ಮಸ್ ಮೆಡಿಕಲ್ ಸೈನ್ಸ್ ಬುಕ್ಕು, ನಾನು ಯಾವಾಗಲೂ ಅಲೋಪತಿನೇ ಜಾಸ್ತಿ ಓದ್ತಾ ಇದ್ದಿದ್ದು. ಸೊ ಆದ್ದರಿಂದ ನನ್ನ ಬ್ರೈನ್ ಟೋಟ್ಲಿ ಅಲೋಪತಿಕ್ ಪ್ರಿನ್ಸಿಪಲ್ಸೇ ಬಂದುಬಿಡ್ತು. ನಂದು ರ್ಯಾಂಕು PUನಲ್ಲಿ ಅಷ್ಟು ಜಾಸ್ತಿ ಇರಲಿದ್ದಕ್ಕೆ ನನಗೆ ಮೆಡಿಕಲ್ ಸೈನ್ಸ್ ಸಿಗಲಿಲ್ಲ. ಬಹುಶಃ ಮೆಡಿಕಲ್ ಸೈನ್ಸ್ ಸಿಕ್ಕಿದರೆ ನಾನು ಕಂಡುಹಿಡ್ತಾ ಇದ್ನೋ ಇಲ್ಲ ಗೊತ್ತಿಲ್ಲ. ಯಾಕೆಂದರೆ ಸರ್ಟನ್ ಫೌಂಡೇಶನ್ ಹಾಕಿದ ಮೇಲೆ ಬಿಯಾಂಡ್ ದ ಸೈನ್ಸ್ ನಾವು ಕಂಡುಹಿಡಿಯೋಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಈಗ ನನ್ನದೇ ಒಂದು ರೀತಿಯಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೆ. ಲಕ್ಕಿಲಿ ಮೆಡಿಸಿನಲ್ ಪ್ಲ್ಯಾಂಟೇಷನ್ ಕೋರ್ಸ್ ಒಂದು ಬಂತು ನಮಗೆ 1981ನಲ್ಲಿ. ಆಗ ಅದನ್ನು ನೋಡಿ ಆವಾಗ ಗೊತ್ತಾಯಿತು ಆಯುರ್ವೇದದ್ದು ಎಸೆನ್ಸು. ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡು ನಾನು ಚೆನ್ನಾಗಾದೆ. ಆ ಚೆನ್ನಾಗಾದಮೇಲೆ ಒಂದು ಫ್ಯಾಷನ್ ಬಂತು. ಅದಾದ ನಂತರ 2008ರಲ್ಲಿ ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸಲ್ಲಿದ್ದರು. ಅವ್ರ ಮೇಲೆ ಪ್ರಯೋಗ ಮಾಡಿ ಅವ್ರನ್ನ ಡಯಾಲಿಸಿಂದ ಆಚೆ ತಂದೆ. 3.5 ತಿಂಗಳದಲ್ಲಿದ್ದೇನೆ. ನಂತರ 2010ರಲ್ಲಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು. AML ಅಕ್ಯೂಟ್ ಮಯಾಲಿಕ್ಯಾಮಿಯಾ. ಅವನಿಗೆ 12 ವರ್ಷ ಆಯಿತು. CMC ವೆಲ್ಲೂರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದು. ಡಾಕ್ಟ್ರಿಗೆ ಗೊತ್ತಾಗೋದಕ್ಕೆ ವಿತ್ ಅಲೋಪತಿ ಮೆಡಿಕೇಷನ್ ಅಲ್ಲೂ ನಮ್ಮದು ಪ್ರಯೋಗ ಮಾಡಿದ್ವಿ. ಅವನು ಫಾಸ್ಟಾಗಿ ಕ್ಲಿಯರ್ ಆದ. ಸೊ ಅದಾದಮೇಲೆ ನನ್ನ ಅದೃಷ್ಟಕ್ಕೆ ಟಾಪ್ ಪೀಪಲ್ ಲೈಕ್ ಆನರಬಲ್ ಯೂನಿಯನ್ ಮಿನಿಸ್ಟರ್ಸ್ ಪ್ರೆಸೆಂಟ್ ಇದ್ದಾರೆ. ಶ್ರೀಪಾದ್ ನಾಯಕ್ ಸಾಹೇಬರಿಗೆ ಅವರಿಗೆ ಟ್ರೀಟ್ ಮಾಡಿದೆ. ಗಿರಿರಾಜ್ ಸಿಂಗ್ ಸಾಹೇಬರಿಗೆ ಟ್ರೀಟ್ಮೆಂಟ್ ಮಾಡಿದೆ. ಅದೇ ರೀತಿ ಆನರಬಲ್ ಚೀಫ್ ಜಸ್ಟಿಸಸ್ ಆಫ್ ರಾಜಸ್ಥಾನ ಹೈಕೋರ್ಟ್ ಅವರಿಗೆ ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆ ಟ್ರೀಟ್ ಮಾಡಿದೆ. ಅವರೆಲ್ಲ ಅಂದರು ಪಬ್ಲಿಕ್ ಯಾಕೆ ಬರಬಾರ್ದು ಅಂತ. ಅದರಲ್ಲೂ ಶ್ರೀಪಾದ್ ನಾಯಕ್ ಸಾಹೇಬರು ಇದು ಮಾಡಿದರು. ಸೊ ಆದ್ದರಿಂದ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಇದಕ್ಕೆ ಫಂಡ್ ಮಾಡಿದರು. ಸೊ ಇವತ್ತು ನಾವು ವರ್ಲ್ಡ್ ಕ್ಲಾಸ್ US FDA ಫೆಸಿಲಿಟೀಸ್ ಅಪ್ರೂವ್ಡ್ ಆಗಿರುವಂತಹ ಪ್ರಾಸೆಸಿಂಗ್ ಯೂನಿಟಲ್ಲಿ ಪ್ರೊಡಕ್ಷನ್ ಆಗುತ್ತೆ. ವರ್ಲ್ಡ್ ವೈಡ್ ಇದಕ್ಕೆ ನಾವು ಕೊಡ್ತಾ ಇರೋದು. ಈಗ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ನಾನು ಅಡ್ರೆಸ್ ಮಾಡೋದು ಆಯುರ್ವೇದದಲ್ಲಿ ಅಸಾಧ್ಯ ರೋಗ ಅಂತೇನು ಬರೆದಿದೆ ಅದನ್ನೇ ನಾನು ಸಾಧ್ಯ ರೋಗಗಳಾಗಿ ಇದು ಮಾಡ್ತಾಯಿರೋದು. ಅದರಲ್ಲೂ ಕ್ರಾನಿಕ್ ಕಿಡ್ನಿ ಡಿಸೀಸ್, ಲಿವರ್ ಸಿರೋಸಿಸ್, ಅದು ಎಂಡ್ ಸ್ಟೇಜ್, ಪ್ಯಾಂಕ್ರಟೈಟಿಸ್, ಹೈ ಡಯಾಬಿಟಿಸ್ ವಿತ್ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಪ್ರೋಪತಿ, ಮತ್ತು ಹಾರ್ಟ್ ಪ್ರಾಬ್ಲಮ್, ಡೈಲೇಟೆಡ್ ಕಾರ್ಡಿಯೋಮಯೋಪತಿ, ಮಲ್ಟಿಪಲ್ ಬ್ಲಾಕೇಜಸ್, ಎಲ್ಲ ಮೂರೂ ಬ್ಲಾಕೇಜ್ ಇದೆ more than 90%. ಆಮೇಲೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಡಯಾಬಿಟಿಸ್ ಜಾಸ್ತಿ ಇದೆ. ಆಮೇಲೆ ಡೈಲೇಷನ್ ಆಗಿ ಬ್ಲಡ್ ಲೀಕ್ ಆಗ್ತಿದೆ. ಅಂಥ ಕೇಸಸ್ ನನ್ನ ಹತ್ರ ಬರ್ತೈತೆ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರ್ತೈತೆ. ರಿಸಲ್ಟ್ಸ್ ಬಗ್ಗೆ ನಾನು ಹೇಳ್ಬೇಕಂತಿದ್ದೀನಿ. 2 ಕ್ಯಾಟಗರಿ ಮಾಡಿದ್ದೀನಿ. ಒಂದು ಕ್ಯಾನ್ಸರ್ ಮತ್ತು ಆಟೋಮ್ಯೂನ್ ಡಿಸೀಸಸ್ ಒಂದು ಕ್ಯಾಟಗರಿ, ಅದರದೇ ಅಂದಟ್ಟು ಒಂದು ಕ್ಯಾಟಗರಿ. ಆಟೋಇಮ್ಯೂನ್ ಡಿಸಾರ್ಡರು ಮತ್ತು ಕ್ಯಾನ್ಸರಲ್ಲಿ 10 ಪೇಷಂಟಲ್ಲಿ 5ರಿಂದ 6 ಪೇಷಂಟ್ ಸಕ್ಸಸ್ ರೇಟ್ ಇದೆ, ಅಂದರೆ 50 to 60%. ಅದಲ್ಲದೆ ಬೇರೆದರಲ್ಲಿ 10ನಲ್ಲಿ 8ರಿಂದ 9 ಇದೆ. ಬಟ್ ಆದರೆ ಅವರು ಡಿಫೈನ್ಡ್ ಡಯಟ್, ಅಂದರೆ ನಾನು ಏನು ಆಹಾರ ಪದ್ಧತಿನ ಡಿಫೈನ್ ಮಾಡಿದ್ದೀನಿ ಅದನ್ನು ಪಾಲನೆ ಮಾಡಬೇಕು. ಇಲ್ಲ ಅಂತಂದರೆ ಇದು ಟ್ರೀಟ್ಮೆಂಟು ಯೂಸ್ಲೆಸ್ ಅಂತ ಹೇಳ್ತೀನಿ. ನೀವು ಯಾವುದೇ ತೊಗೊಳ್ರಿ, ಇವನು ಅಲೋಪತಿಗೆ ತೊಗೊಳ್ರು ಅಷ್ಟಿದ್ರೆ, ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದರೆ ಕಿಡ್ನಿ ಏನು ತಿನ್ನಬೇಕು ಏನು ತಿನ್ನುವ ಡಿಫೈನ್ ಮಾಡಿದರೆ, ನಾನು ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೇ, ನಮ್ಮ ಅಪ್ಪನ ಮೇಲೆ, ನಮ್ಮ ಅಮ್ಮನ ಮೇಲೆ, ಮಗನ ಮೇಲೆ ಇದೆಲ್ಲನೂ ಎಕ್ಸ್ಪರಿಮೆಂಟ್ ಮಾಡಿ ಕ್ಲಾರಿಟಿ ಮತ್ತು ಎಫೆಕ್ಟಿವ್ ಆಗಿ ಯಾವ ರೀತಿ ಅಡುಗೆ ಮಾಡಬೇಕು ಎಲ್ಲ ಮಾಡಿದ್ದೀನಿ. ನೀವು ಬುಕ್ ಓದ್ಬಿಟ್ರೆ ಅದರೆಲ್ಲ ಗೊತ್ತಾಗುತ್ತೆ. ಲ್ಯಾಂಡಿಂಗ್ ಪೇಜನ್ಸ್ ಅಂತಿದೆ, ಅದರಲ್ಲಿ ನೀವು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ಬಂದುಬಿಡ್ತೈತೆ. ಯಾವ ರೀತಿ ಇನ್ವೆನ್ಷನ್ ಆಯಿತು, ಏನು ಎತ್ತ ಅಡುಗೆ ಹೆಂಗೆ ಮಾಡಬೇಕಿಲ್ಲ ಅದು ಫಾಲೋ ಮಾಡ್ತಂದರೆ ನೀವು ಡೆಫಿನೆಟ್ಲಿ ಆಹಾರನೇ ಔಷಧಿ ಅಂತ ನೀವು ಫಾಲೋ ಮಾಡಿದ್ರೆ ಯಾವ ರೋಗವೂ ನಿಮ್ಗೆ ಬರೋದಿಲ್ಲ. ಯಾವ ರೋಗ ಬಂದ್ರೂ ದೂರ ಮಾಡ್ಕೊಳ್ಬೋದು ಅಂತ ಹೇಳಿ ಎಲ್ರಿಗೂ ನಮಸ್ತೆ ಹೇಳ್ತೀನಿ. ಥ್ಯಾಂಕ್ ಯು.